ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ. ಬರ್ರಿ ಇವತ್ತಿನ ಒಂದು 5 ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ. ಅದಕ್ಕಿಂತ ಮೊದಲ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡೋದು ಮರಿಬೇಡ್ರಿ ಅಂತ ಹೇಳಿ ಏನು ಅಪ್ಡೇಟ್ ಅದಾವಪ್ಪ ಇವತ್ತಿನ ಒಂದು 5 ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನೇನು ಐತಿಪ್ಪ ಅಂತಂದು RCB ಬಗ್ಗೆ ಇವತ್ತೊಂದು ನಾನು ಬಿಗ್ ಅಪ್ಡೇಟನ್ನು ತೊಗೊಂಬಂದೇನು. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಮೊದಲು ಪಟ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಬರ್ರಿ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ರೀ. ಇಲ್ಲಿ ಐತೆ ನೋಡ್ರಿ ಫಸ್ಟ್ ಅಪ್ಡೇಟ್. ನಮ್ಮ RCB 2025 ಒಂದು ಏನು ಕಪ್ ಗೆದ್ದೈತಲ್ಲ, ಆ ಒಂದು ಕಪ್ ಗೆದ್ದಾಗಿಂದನೂ ಕೂಡ RCBಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಚಾಲೂ ಆಗಿದಾವ ಅಂತಲೇ ಹೇಳ್ಬೋದು ನೋಡ್ರಿ. ಏನು ಪ್ರಾಬ್ಲಮಪ್ಪ ಅಂದ್ರೆ 2025 ಕಪ್ ಗೆದ್ದ ಮೇಲೆ ಬೆಂಗಳೂರಿನೊಳಗೆ ಏನು ವಿಜಯೋತ್ಸವ ಆಚರಿಸಕತ್ತಿದ್ರು ಆ ಟೈಮ್ದಾಗ 11 ಜನ ಏನು ಸಾವನ್ನಪ್ಪಿದ್ರು ನೋಡ್ರಿ. ಅದರಿಂದ ಒಂದೊಂದಾಗಿ ಪ್ರಾಬ್ಲಮ್ಗಳು ಶುರು ಆಗಿದವು. ಅದನ್ನು ಈಗ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ RCB ಮೇಲನ ಹಾಕಿಬಿಟ್ಟೈತಿ. ಪ್ರಾಬ್ಲಮ್ ಎಲ್ಲ ತಪ್ಪೆಲ್ಲ ನಿಮ್ಮಿಂದನೇ ಪ್ರಾಬ್ಲಮ್ ಆಗಿತ್ತು. ಅದ್ರ ಜೊತೆ ವಿರಾಟ್ ಕೊಹ್ಲಿ ಅವ್ರನ್ನು ಕೂಡ ಇದನ್ನು ಬ್ಲೇಮ್ ಮಾಡಕತ್ತಾರು. ಈ ಒಂದು 2026ಕ್ಕೆ RCB IPL ಒಳಗೆ ಆಡಂಗಿಲ್ಲ, ಬ್ಯಾನ್ ಆಗ್ತೈತಿ ಅಂತ ಹೇಳಿ ಈ ಒಂದು ಎಲ್ಲ ಮಾತುಗಳು ಬರಕತ್ತಾವು. ಆದ್ರೆ ಆ ರೀತಿ ಏನೂ ಆಗಂಗಿಲ್ಲ. ಎಲ್ಲ RCB ಫ್ಯಾನ್ಗಳು ಏನು ಪ್ರಾಬ್ಲಮ್ ಆಗಂಗಿಲ್ಲ, RCB ಏನು ಬ್ಯಾನ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಒಂದು ವೇಳೆ RCB ಏನಾದರೂ ಬ್ಯಾನ್ ಆಯ್ತಪ್ಪ ಅಂದ್ರೆ BCCIಗೆ RCBಯಿಂದ ಬರ್ತಕ್ಕಂಥ ಒಂದು ರೆವಿನ್ಯೂ ಜನ್ರೇಷನ್ ಏನೈತಿ ನೋಡ್ರಿ, ಅದು ಪೂರ್ತಿ ಕಡಿಮೆ ಆಗ್ತೈತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ RCBದ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಐತಿ. RCB ಮ್ಯಾಚ್ ಇತ್ತಪ್ಪ ಅಂದ್ರೆ BCCIಗೆ ಇನ್ಕಮ್ ಜಾಸ್ತಿ ಐತಿ. ಒಂದು ವೇಳೆ ಏನಾರು RCB ಬ್ಯಾನ್ ಆಯ್ತಪ್ಪ ಅಂದ್ರೆ RCB ರೆವಿನ್ಯೂ ಅಮೌಂಟ್ ಏನು ಬರುತ್ತಲ್ಲ ಅದೊಂದು ಪೂರ್ತಿ ಕಡಿಮೆ ಆಗ್ತೈತೆ ಅಂತಲೇ ಹೇಳ್ಬೋದು. RCB ಫ್ಯಾನ್ಸ್ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತೀನಿ ನೋಡ್ರಿ. ಐತಿ ನೋಡ್ರಿ ಸೆಕೆಂಡ್ ಅಪ್ಡೇಟ್. ಗುಜರಾತ್ ಟೈಟನ್ಸ್ ಟೀಮ್ ಕಡೆಯಿಂದ ಈ ಒಂದು ಬಿಗ್ ಅಪ್ಡೇಟ್ ಬರಾಕತ್ತೈತಿ. ಏನು ಬಿಗ್ ಅಪ್ಡೇಟ್ ಅಪ್ಪ ಅಂದ್ರೆ ಒಂದು ಮಿಡ್ಲ್ ಆರ್ಡರ್ ಪ್ಲೇಯರ್ನ ಗುಜರಾತ್ ಟೈಟನ್ಸ್ದವರು ರಿಲೀಸ್ ಮಾಡೋಕ್ಕೆ ರೆಡಿ ಆಗಿದ್ದರು. ಮಿನಿ ಆಪ್ಷನ್ಗೆ ಅವ್ರನ್ನ ಬಿಡುವಂಥ ಪ್ಲ್ಯಾನ್ ಮಾಡಕತ್ತಾರು. ಯಾರಪ್ಪ ಆ ಪ್ಲೇಯರ್ ಅಂದ್ರೆ ಶಾರುಖ್ ಖಾನ್ ಅವ್ರನ್ನ ಒಂದು ಬಿಡಬೇಕಾದಂಥ ಒಂದು ಪರಿಸ್ಥಿತಿಗೆ ಗುಜರಾತ್ ಟೈಟನ್ಸ್ ಒಂದು ಡಿಸಿಷನ್ ತೊಗೊಂಡೈತಿ. ಒಂದು ವೇಳೆ ಏನಾದರೂ ಶಾರುಖ್ ಖಾನ್ ಅವರು ರಿಲೀಸ್ ಆದ್ರಪ್ಪ ಅಂತಂದ್ರೆ 2026ರಲ್ಲಿ ನಡೀತಕ್ಕಂಥ IPLಗೆ ಶಾರುಖ್ ಖಾನ್ ಅವರು ಯಾವ ತಂಡ ಸೇರ್ಕೋತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಆದ್ರೆ ಮಿನಿ ಆಕ್ಷನ್ ಒಳಗೆ 100% ಒಂದು ಅತಿ ಹೆಚ್ಚು ಅಮೌಂಟ್ಗೆ ಸೇಲ್ ಆಗೋದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು ನೋಡ್ರಿ. ಇಲ್ಲಿ ಐತೆ ನೋಡ್ರಿ ಮೂರನೇ ಅಪ್ಡೇಟ್. IPL 2025 ಅತಿ ಹೆಚ್ಚು ವ್ಯೂಸ್ನ ಪಡೆದಿರ್ತಕ್ಕಂಥ ತಂಡ ಯಾವುದಪ್ಪ ಅಂದ್ರೆ ಅದನ್ನು ನೀವೇನಾದರೂ ಕೇಳಿದರೆ ಶಾಕ್ ಆಗ್ತೀರಿ ಅಂತಲೇ ಹೇಳ್ಬೋದು ನೋಡ್ರಿ. ಫಸ್ಟು ಸೆಕೆಂಡ್ ಥರ್ಡ್ 3 ಪ್ಲೇಸು ಈ ಒಂದು ತಂಡಗಳಿದಾವೆ. ಇನ್ನು ಮೊದಲನೇ ಪ್ಲೇಸ್ ಒಳಗೆ ನೋಡ್ರಿ 7.98 ಬಿಲಿಯನ್ ವ್ಯೂಸ್ನ ಪಡ್ಕೊಂಡಿರೋದು ಮುಂಬೈ ಇಂಡಿಯನ್ಸ್ ತಂಡ. ಅತಿ ಹೆಚ್ಚು ಒಂದು ವ್ಯೂವರ್ಶಿಪ್ ನಾವು ಪಡ್ಕೊಂಡಿರೋದು ಈ ಒಂದು ಮುಂಬೈ ತಂಡ. ಇನ್ನು ಎರಡನೇ ಪ್ಲೇಸ್ನಲ್ಲಿ ನಮ್ಮ RCB ಐತಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರು 5.88 ಬಿಲಿಯನ್ ವ್ಯೂಸ್ನ ಪಡ್ಕೊಂಡಿದ್ದಾರೆ. ಇನ್ನು ಮೂರನೇ ಪ್ಲೇಸ್ ಒಳಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಐತಿ. 3.84 ಬಿಲಿಯನ್ ವ್ಯೂಸ್ನ ಪಡ್ಕೊಂಡಿದ್ದಾರೆ. ಈ ಒಂದು ಟಾಪ್ 3 ತಂಡಗಳು ಅತಿ ಹೆಚ್ಚು ವ್ಯೂಸ್ನ ಪಡ್ಕೊಂಡಿರುವಂಥ ಒಂದು ಬಿಲಿಯನ್ ಲೆಕ್ಕದಲ್ಲಿ ಈ ಒಂದು ತಂಡಗಳು ಪಡ್ಕೊಂಡಿದ್ದಾವೆ ಅಂತಲೇ ಹೇಳ್ಬೋದು ನೋಡ್ರಿ. ಇಲ್ಲಿ ಐತೆ ನೋಡ್ರಿ ನಾಲ್ಕನೇ ಅಪ್ಡೇಟ್. BCCIದು ಭಾರತದ ಏನೊಂದು ಕ್ರಿಕೆಟ್ ಮಂಡಳಿ ಐತಿ ನೋಡ್ರಿ, ಇದು ವರ್ಲ್ಡ್ ವೈಡ್ ಒಳಗನ ಅತಿ ಹೆಚ್ಚು ಶ್ರೀಮಂತ ಒಂದು ಕ್ರಿಕೆಟ್ ಸಂಸ್ಥೆ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಎಲ್ಲ ಒಂದು ದೇಶದ ಒಂದು ಅಮೌಂಟ್ನ ಕಲೆಕ್ಟ್ ಮಾಡಿದ್ರು ಕೂಡ ಅದಕ್ಕಿಂತ ಜಾಸ್ತಿನೇ ಒಂದು BCCIದು ಒಂದು ಕಲೆಕ್ಷನ್ ಐತೆ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ BCCI ಜನ್ರೇಟ್ ಮಾಡ್ತೈತಿ ಒಂದು ವರ್ಷದ ಅಮೌಂಟ್ ಏನಪ್ಪ ಅಂದ್ರೆ 9,741 ಕೋಟಿ ರೂಪಾಯಿ ರೆವಿನ್ಯೂನ ಜನ್ರೇಟ್ ಮಾಡೈತಿ. ಅದು ಫೈನಾನ್ಷಿಯಲ್ ಇಯರ್ 2023 ಮತ್ತು 2024 ಈ ಅಮೌಂಟ್ನ ಒಂದು ಕಲೆಕ್ಟ್ ಅಂದ್ರೆ ಅಷ್ಟು ಆದಾಯ BCCI ಆಗೈತಿ. ಆ ಅಮೌಂಟ್ ಒಳಗನ IPLದು ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಐತಿ ನೋಡ್ರಿ. 5,761 ಕೋಟಿ IPLನಿಂದ BCCIಗೆ ಅಮೌಂಟು ಆದಾಯ ಹೋಗೈತೆ ಅಂತಲೇ ಹೇಳ್ಬೋದು ನೋಡ್ರಿ. ಇಲ್ಲಿ ಐತೆ ನೋಡ್ರಿ ಐದನೇ ಅಪ್ಡೇಟ್. ಇದು ನತಾನ್ ಲಿಯಾನ್ ಅವ್ರ ಬಗ್ಗೆ ಒಂದು ರೆಕಾರ್ಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನೋಡ್ರಿ. ನತಾನ್ ಲಿಯಾನ್ ಅವರು ಇದುವರೆಗೂ ಕೂಡ 34,504 ಬಾಲ್ ಡೆಲಿವರಿ ಮಾಡಿದರು, ಅಂದ್ರೆ ಬಾಲ್ ಹಾಕಿದರು. ಆದ್ರೆ ಇದರೊಳಗೆ ಒಂದು ರೆಕಾರ್ಡ್ ಏನಪ್ಪ ಅಂದ್ರೆ ಇದುವರೆಗೂ ಕೂಡ ಅವರು ಒಂದೂ ಕೂಡ ನೋ ಬಾಲ್ ಹಾಕಿಲ್ಲ ನೋಡ್ರಿ. ಒಂದು ವಿಶೇಷವಾದಂಥ ರೆಕಾರ್ಡ್ ಆಗೈತೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಬಾಲಿಂಗ್ ಮಾಡಿದಾರೋ ಇಲ್ಲ ಅಂತ ಹೇಳಂಗಿಲ್ಲ, ಆದರೂ ಇವರು ಒಂದು ನೋ ಬಾಲ್ ಹಾಕದಿರೋದು ಒಂದು ರೆಕಾರ್ಡನ್ನು ಅಂತಲೇ ಹೇಳ್ಬೋದು ನೋಡ್ರಿ.